ಲೇ ವಿಶಾಲು, ರಾಮಣಿ ಅಮ್ಮವ್ರು ತಿಂಡಿ ಮಾಡಿಲ್ಲ ಕಣೆ, ಸ್ವಲ್ಪ ಹಾಕೊಡೆ. ಅಮ್ಮ ತಗೋ, ಹೊರಗೆ ತಿಂಡಿ ತಿಂದಿಲ್ಲ, ಕೊಡೋಗು. ಲೇ ತನು, ಶ್ರಾವಣಿ ಅಮ್ಮವ್ರು ತಿಂಡಿ ಮಾಡಿಲ್ಲ ಕಣೆ, ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀರಲ್ಲೇ. ಶ್ರಾವಣಿ ಅಮ್ಮವ್ರು ಏನು ತಿಂತಾರೆ? ಏನಾದ್ರೂ ತಿನ್ಕೊಳ್ಳಪ್ಪ, ನಮ್ ಜೀವ ಅಂತೂ ತಿಂದಿದ್ದಾಯ್ತಲ್ಲ. ನಮ್ಮ ಮನೇಲಿ ನಾವಿರೋದು ಇಷ್ಟೇ ಜನ, ನಮ್ಗೇನ್ ಬೇಕೋ ನಾವು ಮಾಡ್ಕೊಂಡಿದೀವಿ. ನನ್ನ ತಂಗಿ ಜೀವನಕ್ಕೆ ಮುಳ್ಳಿಟ್ಟವ್ರನ್ನ ಕರೆದು ಅನ್ನ ಹಾಕೋಕ್ಕಾಗಲ್ಲ ನನಗೆ. ಅಷ್ಟು ಒಳ್ಳೆ ಮನಸ್ಸು ನನ್ಗೆ ಇಲ್ವೂ ಇಲ್ಲ. ಪರವಾಗಿಲ್ಲ ಬಿಡಿ ಮಾವ, ನನಗೆ ಹಸಿವೆ ಆಗ್ತಿಲ್ಲ, ನಾನು ಸುಮ್ಮನೆ ಹಂಗೆ ಹೇಳ್ದೆ ಅಷ್ಟೆ. ಕಾಂತಮ್ಮನವ್ರೆ, ಶ್ರಾವಣಿ ಅಮ್ಮವ್ರಿಗೆ ಏನೂ ತಿಂದಿಲ್ಲ, ಅದಕ್ಕೆ ನೀವಾದರೂ ಅವ್ರಿಗೆ ತಿಂಡಿ ಮಾಡಿಕೊಡ್ತೀರಾ? ಅನಂತ ಶೇನ ಪದ್ಮನಾಭ, ನಿಮ್ಮನ್ನು ನೋಡಿದ್ರೆ ಧಗ 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 ಅದ್ಯಾವುದೋ ಹಾಡು ನೆನಪಾಗುತ್ತೆ. ಅಲ್ಲ, ನನಗೆ ಹೊಟ್ಟೆ ಹಸುವಾದ್ರೇನೆ ನಾನು ಏನೂ ಮಾಡ್ಕೊಳ್ಳೋದಿಲ್ಲ, ಅಂಥದ್ರಲ್ಲಿ ತಿಂಡಿ ಮಾಡ್ಕೊಡ್ಬೇಕಂತೆ. ನೋಡಿ, ನಾನು ಅಡುಗೆ ಮಾಡೋದು ಬಿಟ್ಟು ಭಾಳ ವರ್ಷ ಆಯಿತು. ಇತ್ತೀಚೆಗೆ ಯೂಟ್ಯೂಬಲ್ಲಿ ಅಡುಗೆ ಮಾಡೋದನ್ನು ನೋಡ್ತೀನಿ ತಮಾಷೆಗಾಗಿ. ಹೌದೌದು, ನಮ್ಮಮ್ಮ ಮಾಡಿರೋ ಅಡುಗೆ ತಿಂದೆ ನಮ್ಮಪ್ಪ ದೇಶ ಹತ್ರ ಓಡಾಗಿರೋದು. ಒಂದೇ ಯಾವಾಗಲೂ ಟಿವಿ ನ್ಯೂಸು ಕುಂಭಮೇಳದ ನೋಡ್ಬೇಕಾರೆ ಅಲ್ಲಿ ಓಡಾಡ್ದಂಗೆ ಪಾಸಿಂಗ್ ಶಟಲ್ ನೋಡಿದ್ ನೆನಪಪ್ಪ ಅಷ್ಟೇನೆ. ಅಯ್ಯೋ ಮಮ್ಮಿ, ಹೊಟ್ಟೆ ಎಷ್ಟಾಗ್ತಿದೆ, ಸತಕ ಇದೆ, ತಗೊಂಬರಲ್ಲ? ನಾನೇನು ತಿನ್ಕೊಳ್ಳಿ? ನಿಮ್ಮಪ್ಪ ಕುಂಭಮೇಳಕ್ಕೆ ಹೋಗಿದ್ದಾರಲ್ಲ, ಅವ್ನು ತಂದು ಕೊಡ್ತಾನ ನನಗೆ. ಹೋಗ ತಗೋಬರ. ಪದ್ಮನಾಭ ಅವರೇ, ನಿಮಗೆ ಅಂತ ಏನಾದರೂ ಮಾಡಿಕೊಂಡ್ರೆ ನನಗೂ ಒಂಚೂರು ಎತ್ತಿಡಿ. ನಿನಗಿರೋ ಒಳ್ಳೆ ಮನಸ್ಸಿಗೆ ಆ ದೇವರೇ ನಿನ್ನನ್ನು ಕಾಪಾಡ್ತಾನೆ. ಈಗಲೇ ವೀರನ್ ಕರೆದು ನೀನನ್ನು ಒಳಗೆ ಕರಿ ಅನ್ನೋದು ನನಗೇನು ದೊಡ್ಡ ವಿಷಯ ಅಲ್ಲ. ಆದರೆ ನಿನ್ನ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತು. ಅವನೇ ಒಳಗೆ ಕರೆಯೋವರೆಗೂ ನೀನು ಒಳಗೆ ಬರಬಾರ್ದು ಅನ್ನೋದು ನಿನ್ನ ಉದ್ದೇಶ. ಆಯಿತು, ಅವನಾಗೆ ಒಳಗೆ ಕರೆಯೋವರೆಗೂ ನಿನಗೂ ಸಮಾಧಾನ ಇಲ್ಲ. ನಿನ್ನ ಉದ್ದೇಶಕ್ಕೆ ನಾನು ಅಡ್ಡ ಬರೋದಿಲ್ಲ. ಆದಷ್ಟು ಬೇಗ ವೀರು ಮನಸ್ಸು ಕರಗಿ ನಿನ್ನನ್ನು ಒಳಗೆ ಕರೆಸ್ಕೊಳ್ಳಿ. ಒಳ್ಳೆಯದಾಗಿ. ಅಷ್ಟೇ ಸಾಕಮ್ಮ, ನಿಮ್ಮ ಆಶೀರ್ವಾದನೇ ನನಗೆ ಶಕ್ತಿ. ತುಂಬ ಬಿಸಿಲಿದೆ, ದಯವಿಟ್ಟು ಒಳಗಡೆ ಹೋಗಿ ನೀವು. ಹುಷಾರು ಕಣೋ. ಶ್ರಾವಣಿನ ಕೇಳ್ದಂಗೆ ಹೇಳು, ಕಾಲನ ಎಲ್ಲ ಸರಿ ಮಾಡುತ್ತೆ. ಧೈರ್ಯವಾಗಿರಿ. ಮಾವ, ರೆಸಿಪಿ ನೋಡ್ಕೊಂಡಿದ್ದೀನಿ. ಚಪಾತಿ ಮತ್ತೆ ಟೊಮ್ಯಾಟೊ ಗೊಜ್ಜು ಮಾಡ್ಬಿಡ್ತೀನಿ. ಆಯ್ತಮ್ಮ, ಆಯ್ತು. ಬನ್ನಿ, ಇವತ್ತು ಪೂರಿಗೆ, ಚಪಾತಿಗೆ, ದೋಸೆಗೆ ಮತ್ತೆ ವೆರೈಟಿ ರೈಸ್ಗೆ ಕಾಂಬಿನೇಷನ್ ಆಗಿ ಒಂದು ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ತಗೊಳ್ಳಿ. ಇದೆಲ್ಲ ಹೆಚ್ಚಿಕೊಟ್ಬಿಡಿ, ನಾನು ಚಪಾತಿ ಲಟ್ಟಿಸ್ಬಿಡ್ತೀನಿ. ಮಾವ, ಗೋಧಿ ಹಿಟ್ಟಲ್ಲಿದೆ? ಅಲ್ಲಿ ಮೇಲೆ ಇರ್ಬೇಕು ನೋಡಮ್ಮ. ನಾನಿಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಸ್ವಲ್ಪ ನೀರನ್ನು ಹಾಕ್ತಾ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಟ್ಟಿಗೆ ನೀರನ್ನು ಹಾಕೋದ್ರಿಂದ ಆಯ್ತಾ ಮಾವ? ಆಗ್ತಾ ಇದಮ್ಮ, ಆಯ್ತು.
ಅಯ್ಯೋ ಅಯ್ಯೋ ಅಮ್ಮವ್ರೆ ಒಂದು ನಿಮಿಷ. ಏನಾಗ್ತಾ ಇದ್ದೀರಾ? ಸಾಸಿವೆ ಹಾಕ್ತಾ ಇದ್ದೀನಿ. ಅಯ್ಯೋ ಸಾಸಿವೆ ಅದಲ್ಲ ಅಮ್ಮವ್ರೇ, ಇದು ಸಾಸಿವೆ, ಅದು ರಾಗಿ. ಹೌದಾ ಮಾವ? ಕೊಡಿ. ಅಯ್ಯೋ ಸೇಮ್ ಇದೆಯಲ್ಲ, ಗೊತ್ತೇ ಆಗ್ಲಿಲ್ಲ. ಆಯ್ತು, ಪರವಾಗಿಲ್ಲ. ಆಯ್ತಾ ಮಾವ ಅದು? ಆಯ್ತಮ್ಮ ಆಯ್ತು. ಹಾಂ ಅಮ್ಮ, ನಾನು ಸ್ವಲ್ಪ ಲೆಟರ್ಸ್ ಬಿಡ್ಲಾ? ಬೇಡ ಮಾವ, ನೀವು ಇದನ್ನ ನೋಡ್ಕೊಳ್ಳಿ, ನಾನು ಲೆಟರ್ಸ್ ಬಿಡ್ತೀನಿ.